ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅರಿಶಿಣದ ಮಹತ್ವ ಹಾಗೆ ಅರಿಶಿಣದಿಂದ ಸೌಭಾಗ್ಯವನ್ನು ಹೇಗೆ ಹೆಚ್ಚಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಯೋಣ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣಕ್ಕೆ ಅತ್ಯಂತ ಪವಿತ್ರ ಸ್ಥಾನವನ್ನು ನೀಡಲಾಗಿದೆ. ಶಾಸ್ತ್ರಗಳ ಪ್ರಕಾರ ಅರಿಶಿಣದಲ್ಲಿ ಗೌರಿ ಮಾತೆಯ ದಿವ್ಯ ಶಕ್ತಿ ನೆಲೆಸಿರುತ್ತದೆ ಎಂದು ನಂಬಿಕೆ ಇದೆ. ಅದಕ್ಕಾಗಿಯೇ ಯಾವುದೇ ಶುಭ ಕಾರ್ಯ, ಪೂಜೆ, ವ್ರತ, ಮದುವೆ ಅಥವಾ ಧಾರ್ಮಿಕ ಆಚರಣೆಗಳು ಅರಿಶಿಣವಿಲ್ಲದೆ ಪೂರ್ಣವಾಗುವುದಿಲ್ಲ. ಅರಿಶಿಣವು ಕೇವಲ ಒಂದು ಮಸಾಲೆ ಪದಾರ್ಥವಲ್ಲ, ಇದು ಮಂಗಳಕರತೆ, ಸಮೃದ್ಧಿ, ಆರೋಗ್ಯ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ವಿವಾಹಿತ ಮಹಿಳೆಯರು ಅರಿಶಿಣವನ್ನು ಪೂಜಿಸಿ ಗೌರವಿಸುವುದರಿಂದ ಅಖಂಡ ಸೌಭಾಗ್ಯ, ಕುಟುಂಬದಲ್ಲಿ ಶಾಂತಿ ಮತ್ತು ಐಶ್ವರ್ಯ ನೆಲೆಸುತ್ತದೆ ಎಂದು ಹಿರಿಯರು ಹೇಳ್ತಾರೆ. ಗೌರಿ ಮಾತೆ ಸೌಭಾಗ್ಯ, ಶಕ್ತಿ ಮತ್ತು ಮಂಗಳದ ಅಧಿದೇವತೆಯಾಗಿದ್ದಾಳೆ. ಆದ್ದರಿಂದ ಅರಿಶಿಣವನ್ನು ಗೌರಿ ಸ್ವರೂಪವೆಂದು ಭಾವಿಸಿ ಪೂಜಿಸಲಾಗುತ್ತೆ. ಅನೇಕ ಕಡೆಗಳಲ್ಲಿ ಅರಿಶಿಣದ ಗೊಂಬೆಯನ್ನು ಮಾಡಿ ಗೌರಿ ಪೂಜೆ ಮಾಡುವ ಸಂಪ್ರದಾಯವೂ ಇದೆ. ಅರಿಶಿಣದ ಔಷಧೀಯ ಗುಣಗಳು ಅಪಾರವಾಗಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತೆ. ಹೀಗಾಗಿ ಅರಿಶಿಣವು ಆಧ್ಯಾತ್ಮಿಕ ಹಾಗೂ ಆರೋಗ್ಯ ದೃಷ್ಟಿಯಿಂದಲೂ ಮಹತ್ವಪೂರ್ಣವಾಗಿದೆ. ಹಿರಿಯರ ಪ್ರಕಾರ ಮನೆಯಲ್ಲಿ ಅರಿಶಿಣವನ್ನು ಸದಾ ಗೌರವದಿಂದ ಇಡಬೇಕು. ಅರಿಶಿಣವನ್ನು ಕಾಲಿನಿಂದ ತುಳಿಯಬಾರದು. ಅವಮಾನಿಸುವುದು ಅಥವಾ ವ್ಯರ್ಥ ಮಾಡುವುದು ಶುಭವಲ್ಲ ಎಂದು ಹೇಳಲಾಗುತ್ತೆ. ಅರಿಶಿಣವನ್ನು ಗೌರವಿಸುವ ಮನೆಯಲ್ಲಿ ಲಕ್ಷ್ಮಿ ಹಾಗೂ ಗೌರಿ ದೇವಿಯ ಕೃಪೆ ಸದಾ ನೆಲೆಸಿರುತ್ತೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಸ್ನೇಹಿತರೆ, ಅರಿಶಿಣವನ್ನು ಕೇವಲ ಅಡುಗೆ ಪದಾರ್ಥವೆಂದು ನೋಡದೆ ನಮ್ಮ ಸಂಸ್ಕೃತಿಯ ಮತ್ತು ಸಂಪ್ರದಾಯದ ಪವಿತ್ರ ಸಂಕೇತವೆಂದು ಗೌರವಿಸೋಣ. ಗೌರಿ ಮಾತೆಯ ಕೃಪೆಗೆ ಪಾತ್ರರಾಗೋಣ. ಅರಿಶಿಣ ಇರುವಲ್ಲಿ ಮಂಗಳ, ಗೌರಿ ಕೃಪೆ ಇರುವಲ್ಲಿ ಸಮೃದ್ಧಿ, ಸುಖ. ಧನ್ಯವಾದಗಳು. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.